ಪ್ರಿಯ ಸಾಹಿತ್ಯ ವಿದ್ಯಾರ್ಥಿ ಮಿತ್ರರೇ, ನಾವು ಈಗಾಗಲೇ ಸಾಹಿತ್ಯ ಚರಿತ್ರೆ ವಿಡಿಯೋ ಕ್ಲಾಸ್ಗಳನ್ನು ನೋಡಿದ್ದೇವೆ. ಅದರ ಮುಂದುವರೆದ ಭಾಗವೇ ಇದು. ಎಲ್ಲರಿಗೂ ನಮಸ್ಕಾರ. ಅನರ್ಘ್ಯ ರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶಾಸನ ಸಾಹಿತ್ಯ, ಶಾಸನ ಸ್ವರೂಪ, ಪರಿಭಾಷೆ, ವ್ಯಾಖ್ಯಾನ ಹಾಗೂ ಪ್ರಕಾರಗಳು ಮತ್ತು ಆಯ್ದ ಶಾಸನಗಳ ಹಿನ್ನೆಲೆ ಆಧರಿಸಿ ಮುಂದಿನ ಅಧ್ಯಾಯವನ್ನು ಹಂತ ಹಂತವಾಗಿ ನೋಡೋಣ. ಶಾಸನಗಳು ಕೇವಲ ರಾಜಾಜ್ಞೆಗಳು ಅಥವಾ ದಾನ ದಾಖಲೆಗಳಷ್ಟೇ ಅಲ್ಲ. ಅವು ಆ ಕಾಲದ ಸಮಾಜ, ಸಂಸ್ಕೃತಿ, ಧರ್ಮ, ಯುದ್ಧ ಸಂಸ್ಕೃತಿ ಮತ್ತು ಜೀವನ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಮಹತ್ವದ ಐತಿಹಾಸಿಕ ದಾಖಲೆಗಳಾಗಿವೆ. ಶಾಸನಗಳಲ್ಲಿ ಉಲ್ಲೇಖವಾಗುವ ವಿಷಯದ ಸ್ವಭಾವವನ್ನು ಆಧರಿಸಿ ಅವುಗಳನ್ನು ಹಲವಾರು ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತದೆ. ಪ್ರಾಚೀನ ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳನ್ನು ಅವು ಪ್ರತಿಪಾದಿಸುವ ವಸ್ತು ವಿಷಯದ ಆಧಾರದ ಮೇಲೆ ಸಾಮಾನ್ಯವಾಗಿ ಕೆಳಗಿನ ಪ್ರಮುಖ ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ದಾನ ಶಾಸನಗಳು, ವೀರಗಲ್ಲು ಶಾಸನಗಳು, ಮಾಸ್ತಿಗಲ್ಲು ಶಾಸನಗಳು, ನಿಷದಿಕಲ್ಲು ಶಾಸನಗಳು, ಇತರೆ ಶಾಸನಗಳು. ಈ ಪ್ರಕಾರಗಳು ಕೇವಲ ಆಡಳಿತಾತ್ಮಕ ದಾಖಲೆಗಳಲ್ಲ. ಅವು ಆ ಕಾಲದ ಸಾಮಾಜಿಕ ಜೀವನ, ಧಾರ್ಮಿಕ ನಂಬಿಕೆಗಳು, ವೀರತ್ವದ ಮೌಲ್ಯಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ತಿಳಿಸುವ ಪ್ರಮುಖ ಸಾಕ್ಷಿಗಳಾಗಿವೆ. ದಾನಶಾಸನಗಳು. ದಾನಶಾಸನಗಳು ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವ ಪ್ರಕಾರವಾಗಿದೆ. ಪ್ರಾಚೀನ ಕಾಲದಲ್ಲಿ ರಾಜರು, ಸಾಮಂತರು, ಶ್ರೀಮಂತರು ಮತ್ತು ಸಾಮಾನ್ಯ ಜನರು ಸಹ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಿಗಾಗಿ ಭೂಮಿ, ಹಣ, ಗ್ರಾಮಗಳು, ಧಾನ್ಯಗಳು ಅಥವಾ ಇತರ ಸಂಪತ್ತುಗಳನ್ನು ದಾನವಾಗಿ ನೀಡುವ ಸಂಪ್ರದಾಯವಿತ್ತು. ದೇವಾಲಯಗಳ ನಿರ್ಮಾಣ, ದೇವಾಲಯಗಳ ನಿರ್ವಹಣೆ, ಮಠಗಳ ಅಭಿವೃದ್ಧಿ, ಅನ್ನಛತ್ರಗಳ ಸ್ಥಾಪನೆ, ಧರ್ಮ ಕಾರ್ಯಗಳ ನೆರವೇರಿಕೆ, ವಿದ್ಯಾಭ್ಯಾಸದ ಉತ್ತೇಜನ ಮತ್ತು ಕೆಲವೊಮ್ಮೆ ವೀರಪುರುಷರ ಗೌರವಕ್ಕಾಗಿ ವೈಯಕ್ತಿಕ ದಾನಗಳನ್ನು ನೀಡಲಾಗುತ್ತಿತ್ತು. ಈ ರೀತಿಯ ದಾನಗಳನ್ನು ದಾಖಲಿಸಿ ಶಾಶ್ವತವಾಗಿ ಉಳಿಸಲು ಶಾಸನಗಳನ್ನು ನಿರ್ಮಿಸಲಾಗುತ್ತಿತ್ತು. ಕನ್ನಡ ನಾಡಿನಲ್ಲಿ ದೊರೆತಿರುವ ಅನೇಕ ಶಾಸನಗಳು ಈ ರೀತಿಯ ದಾನ ಕಾರ್ಯಗಳನ್ನು ದಾಖಲಿಸುತ್ತವೆ. ಈ ಕಾರಣದಿಂದ ದಾನ ಶಾಸನಗಳು ಕನ್ನಡ ನಾಡಿನ ಶಾಸನಗಳಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಪಡೆದಿವೆ. ಕನ್ನಡದಲ್ಲಿ ದೊರೆತಿರುವ ಮೊದಲ ದಾನ ಶಾಸನದ ಉದಾಹರಣೆಯಾಗಿ ಹಳ್ಮಿಡಿ ಶಾಸನವನ್ನು ಉಲ್ಲೇಖಿಸಲಾಗುತ್ತದೆ. ದಾನ ಶಾಸನಗಳು ಸಾಮಾನ್ಯವಾಗಿ ಎರಡು ರೂಪಗಳಲ್ಲಿ ದೊರೆಯುತ್ತವೆ: ತಾಮ್ರಪಟ ಶಾಸನಗಳು, ಶಿಲಾಶಾಸನಗಳು. ತಾಮ್ರಪಟ ಶಾಸನಗಳು ತಾಮ್ರದ ಫಲಕಗಳ ಮೇಲೆ ಬರೆಯಲ್ಪಟ್ಟಿರುತ್ತವೆ. ಇವುಗಳನ್ನು ಸಾಗಿಸಲು ಸುಲಭವಾಗಿದ್ದರಿಂದ ರಾಜರು ಮತ್ತು ಅಧಿಕಾರಿಗಳು ಅಧಿಕೃತ ದಾಖಲೆಗಳಾಗಿ ಬಳಸುತ್ತಿದ್ದರು. ಶಿಲಾಶಾಸನಗಳು ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರುತ್ತವೆ ಮತ್ತು ಅವು ದೇವಾಲಯಗಳು, ಮಠಗಳು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲ್ಪಟ್ಟಿರುತ್ತವೆ. ದಾನ ಶಾಸನಗಳಲ್ಲಿ ಸಾಮಾನ್ಯವಾಗಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದಂತಹ ವಿಶೇಷ ಖಗೋಳ ಘಟನೆಗಳ ಉಲ್ಲೇಖ ಕಂಡುಬರುತ್ತದೆ. ಇಂತಹ ಸಂದರ್ಭಗಳನ್ನು ಪವಿತ್ರ ಸಮಯವೆಂದು ಪರಿಗಣಿಸಿ ದಾನ ಕಾರ್ಯಗಳನ್ನು ನಡೆಸಲಾಗುತ್ತಿತ್ತು. ವೀರಗಲ್ಲು ಶಾಸನಗಳು. ವೀರಗಲ್ಲು ಶಾಸನಗಳು ಪ್ರಾಚೀನ ಕರ್ನಾಟಕದ ವೀರ ಸಂಸ್ಕೃತಿಯ ಅತ್ಯಂತ ಸ್ಪಷ್ಟ ದಾಖಲೆಗಳಾಗಿವೆ. ಯುದ್ಧದಲ್ಲಿ, ದೇಶ ರಕ್ಷಣೆಯಲ್ಲಿ, ಗೋ ಸಂರಕ್ಷಣೆಯಲ್ಲಿ ಅಥವಾ ಸಮಾಜ ರಕ್ಷಣೆಯಲ್ಲಿ ಪ್ರಾಣತ್ಯಾಗ ಮಾಡಿದ ವೀರರ ಸ್ಮರಣಾರ್ಥವಾಗಿ ಅವರ ಸಮಾಧಿಯ ಸಮೀಪದಲ್ಲಿ ಅಥವಾ ವಿಶೇಷ ಸ್ಥಳದಲ್ಲಿ ಕಲ್ಲನ್ನು ನಿಲ್ಲಿಸಿ ಅದರಲ್ಲಿ ಅವರ ಸಾಹಸವನ್ನು ಕೆತ್ತಲಾಗುತ್ತಿತ್ತು. ಈ ಸ್ಮರಣಶಿಲೆಗಳನ್ನು ವೀರಗಲ್ಲುಗಳು ಎಂದು ಕರೆಯಲಾಗುತ್ತದೆ. ಈ ವೀರಗಲ್ಲು ಶಾಸನಗಳಲ್ಲಿ ಸಾಮಾನ್ಯವಾಗಿ ವೀರನು ಯುದ್ಧ ಮಾಡುತ್ತಿರುವ ದೃಶ್ಯ, ಶತ್ರುವನ್ನು ಎದುರಿಸುತ್ತಿರುವ ಚಿತ್ರಣ ಮತ್ತು ಅವನಿಗೆ ಸ್ವರ್ಗದಲ್ಲಿ ಅಪ್ಸರೆಯರು ಸ್ವಾಗತ ನೀಡುತ್ತಿರುವ ಚಿತ್ರಣಗಳನ್ನು ಕೆತ್ತಲಾಗಿರುತ್ತದೆ. ಇದು ಆ ಕಾಲದ ಜನರಲ್ಲಿ ವೀರತ್ವಕ್ಕೆ ನೀಡಲಾಗುತ್ತಿದ್ದ ಮಹತ್ವವನ್ನು ಸೂಚಿಸುತ್ತದೆ. ವೀರಗಲ್ಲು ಶಾಸನಗಳಲ್ಲಿ ಕೆಲವೊಮ್ಮೆ ಸಂಸ್ಕೃತ ಶ್ಲೋಕಗಳು ಕಂಡುಬರುತ್ತವೆ. ಉದಾಹರಣೆಗೆ, ಜಿತೇನ ಲಭ್ಯತೆ ಲಕ್ಷ್ಮೀ ಮೃತೇನಾಪಿ ಸುರಾಂಗನ. ಈ ಶ್ಲೋಕದ ಅರ್ಥವೆಂದರೆ ಯುದ್ಧದಲ್ಲಿ ಜಯಿಸಿದವನು ಐಶ್ವರ್ಯವನ್ನು ಪಡೆಯುತ್ತಾನೆ, ಯುದ್ಧದಲ್ಲಿ ಮರಣ ಹೊಂದಿದರೂ ಸ್ವರ್ಗದಲ್ಲಿ ಅಪ್ಸರೆಯರ ಸಂಘವನ್ನು ಪಡೆಯುತ್ತಾನೆ. ಪ್ರಾಚೀನ ಕಾಲದಲ್ಲಿ ವೀರ ಸೈನಿಕರು ತಮ್ಮನ್ನು ಆಶ್ರಯಿಸಿದ ರಾಜನಿಗಾಗಿ ಪ್ರಾಣತ್ಯಾಗ ಮಾಡುವುದು ಗೌರವದ ವಿಷಯವೆಂದು ಪರಿಗಣಿಸಲಾಗುತ್ತಿತ್ತು. ಯುದ್ಧ ಭೂಮಿಯಲ್ಲಿ ಧೈರ್ಯವಾಗಿ ಹೋರಾಡಿ ಮರಣ ಹೊಂದಿದ ವೀರರ ಸ್ಮರಣಾರ್ಥವಾಗಿ ಈ ಕಲ್ಲುಗಳನ್ನು ಸ್ಥಾಪಿಸಲಾಗುತ್ತಿತ್ತು. ವೀರಯುಗದ ವೀರಕವಿ ಪಂಪ ಆ ಕಾಲದ ವೀರ ಮೌಲ್ಯಗಳನ್ನು ತನ್ನ ಕಾವ್ಯದಲ್ಲಿ ಹೀಗೆ ವ್ಯಕ್ತಪಡಿಸುತ್ತಾನೆ:
ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳಂ ನಭಕತ್ತದೆ ಬಂದು ತನ್ನ ಮರೆವೊಕ್ಕೊಡೆ ಕಾಯದ ಜಾಗದೊಳ್ ಚೈತ್ರದೆ ಮಾಣುಬಾಳ್ಯ ಪುಳುವಾನಸನ್ ಆಜಾಂಡವೆಂಬುದೊಂದತ್ತಿಯ ಪಳಿರ್ಪ ಪುಳುವಾನಸನೇ ಮುರಾಂತಕ. ಈ ಪದ್ಯದ ಸಾರಾರ್ಥವೆಂದರೆ ಯುದ್ಧದಲ್ಲಿ ಜಯಿಸುವುದು, ಶರಣಾಗತರನ್ನು ರಕ್ಷಿಸುವುದು ಮತ್ತು ತ್ಯಾಗದ ಮೂರ್ತಿಯಾಗಿ ನಿಲ್ಲುವುದು ಆ ಕಾಲದ ವ್ಯಕ್ತಿಯ ಕರ್ತವ್ಯವಾಗಿತ್ತು. ಆ ರೀತಿಯಾಗಿ ಬದುಕದವನು ಭೂಮಿಯಲ್ಲಿರುವ ಅತ್ತಿ ಹಣ್ಣಿನಲ್ಲಿನ ಹುಳುದ ಸಮಾನವೆಂದು ಜನರು ಪರಿಗಣಿಸುತ್ತಿದ್ದರು. ವೀರತ್ವ ಮತ್ತು ತ್ಯಾಗ ಕೇವಲ ಪುರುಷರ ಗುಣವಾಗಿರಲಿಲ್ಲ. ಅನೇಕ ಸ್ತ್ರೀಯರು ಸಹ ತಮ್ಮ ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದ್ದಾರೆ ಎಂಬುದನ್ನು ಇತಿಹಾಸ ತಿಳಿಸುತ್ತದೆ. ಯುದ್ಧದಲ್ಲಿ ಸೋತು ಹಿಂದುತಿರುಗಿದ ಪುರುಷರಿಗೆ ಅವರ ಪತ್ನಿಯರು ಬಳೆಗಳನ್ನು ಕಾಣಿಕೆಯಾಗಿಯೂ ನೀಡಿ ಅವರನ್ನು ಮತ್ತೆ ವೀರತ್ವ ಪ್ರದರ್ಶಿಸಲು ಪ್ರೇರೇಪಿಸುತ್ತಿದ್ದರು. ಆ ಕಾಲದಲ್ಲಿ ಹೇಡಿ ಎಂಬ ಅಪಮಾನವನ್ನು ಹೊರುವುದಕ್ಕಿಂತ ಮರಣವೇ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತಿತ್ತು. ರನ್ನನು ದ್ರೌಪದಿಯ ಮಾತಿನ ಮೂಲಕ ವೀರತ್ವದ ಮಹತ್ವವನ್ನು ಹೀಗೆ ವಿವರಿಸುತ್ತಾನೆ. ಕುರುಗೋಳೊಳ್ ಪೆಣ್ಣುಯ್ಯಲೆ ರೆವಸದೊಳ್ ನಂಟನ್ ಎಡರೊಳ್ ಉರಳಿವಿನೊಳಂ ತಲಸಂದು ಘಂಟೆಯ ತನಮನ್ ನೆರಪದವ ಗಂಡನಲ್ಲ ಎಂತೂ ಚಂಡನ್. ಈ ಮಾತಿನ ಸಾರಾಂಶವೆಂದರೆ ಆಕಳನ್ನು ರಕ್ಷಿಸದ, ಸ್ತ್ರೀಯರ ಮಾನವನ್ನು ಕಾಪಾಡದ, ಸ್ವಾಮಿ ಕಾರ್ಯದಲ್ಲಿ ಅಥವಾ ನೆಂಟರಿಗುಂಟಾದ ಸಂಕಟವನ್ನು ನಿವಾರಿಸಲು ಹೋರಾಡದ ವ್ಯಕ್ತಿ ಗಂಡಸಲ್ಲ, ಷಂಡನೆಂದು ಹೇಳುತ್ತದೆ. ವೀರಗಲ್ಲುಗಳ ಪ್ರಕಾರಗಳು. ವೀರಗಲ್ಲು ಶಾಸನಗಳಲ್ಲಿ ವಿವಿಧ ಸಂದರ್ಭಗಳನ್ನು ಆಧರಿಸಿ ಕೆಲವು ಉಪಪ್ರಕಾರಗಳು ಕಂಡುಬರುತ್ತವೆ. ಕೀಳ್ಗಂಟೆ. ರಾಜನು ಯುದ್ಧಭೂಮಿಯಲ್ಲಿ ಮರಣ ಹೊಂದುವ ಸಂದರ್ಭ ಬಂದಾಗ ಅವನೊಂದಿಗೆ ಮರಣ ಹೊಂದಿದ ಅಥವಾ ಅವನಿಗಿಂತ ಮೊದಲು ಪ್ರಾಣತ್ಯಾಗ ಮಾಡಿದ ವೀರರ ಸ್ಮರಣಾರ್ಥವಾಗಿ ನಿಲ್ಲಿಸಿದ ಕಲ್ಲುಗಳನ್ನು ಕೀಳ್ಗಂಟೆ ಎಂದು ಕರೆಯಲಾಗುತ್ತದೆ. ಪೆಣ್ಬುಯಿಲ್. ರಾಜನಿಗೆ ಗಂಡು ಸಂತಾನವನ್ನು ಬಯಸಿ ಅಥವಾ ಊರಿನ ಮೇಲೆ ದಾಳಿ ಮಾಡುವ ಕಳ್ಳಕಾಕರನ್ನು ಎದುರಿಸಿ ಹೋರಾಡಿ ಮರಣ ಹೊಂದಿದ ವೀರರ ಸ್ಮರಣಾರ್ಥವಾಗಿ ನಿರ್ಮಿಸಲಾದ ಶಾಸನಗಳನ್ನು ಪೆಣ್ಬುಯಿಲ್ ಎಂದು ಕರೆಯಲಾಗುತ್ತದೆ. ತುರಗೋಲ್. ಹಸುಗಳನ್ನು ಕಳ್ಳರಿಂದ ಬಿಡಿಸಿ ತರುವ ಸಂದರ್ಭದಲ್ಲಿ ಪ್ರಾಣತ್ಯಾಗ ಮಾಡಿದ ವೀರರ ನೆನಪಿಗಾಗಿ ಸ್ಥಾಪಿಸಲಾದ ಶಾಸನಗಳನ್ನು ತುರಗೋಲ್ ಎಂದು ಕರೆಯಲಾಗುತ್ತದೆ. ಮಾಸ್ತಿಗಲ್ಲು ಶಾಸನಗಳು. ಮಾಸ್ತಿಗಲ್ಲು ಶಾಸನಗಳು ಪ್ರಾಚೀನ ಭಾರತೀಯ ಸಮಾಜದಲ್ಲಿ ಕಂಡುಬಂದ ಸತಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ಸ್ಮಾರಕಗಳಾಗಿವೆ. ಗಂಡನ ಮರಣದ ನಂತರ ಅವನ ಚಿತೆಯಲ್ಲಿ ಹೆಂಡತಿಯೂ ಸಹ ಆತ್ಮತ್ಯಾಗ ಮಾಡುವ ಪದ್ಧತಿ ಕೆಲವು ಕಾಲಗಳಲ್ಲಿ ಪ್ರಚಲಿತದಲ್ಲಿತ್ತು. ಹೀಗೆ ಪ್ರಾಣತ್ಯಾಗ ಮಾಡಿದ ಮಹಿಳೆಯನ್ನು ಮಹಾಸತಿ ಎಂದು ಗೌರವಿಸಲಾಗುತ್ತಿತ್ತು. ಈ ಮಹಾಸತಿಯ ಸ್ಮರಣಾರ್ಥವಾಗಿ ಸ್ಥಾಪಿಸಲಾದ ಸ್ಮರಣಶಿಲೆಯನ್ನು ಮಾಸ್ತಿಗಲ್ಲು ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಗಂಡನು ಯುದ್ಧಭೂಮಿಯಲ್ಲಿ ಮರಣ ಹೊಂದಿದ ಸುದ್ದಿ ತಿಳಿದ ನಂತರ ಪತ್ನಿ ತನ್ನ ಪ್ರಿಯವಾದ ವಸ್ತುವನ್ನು ಹಿಡಿದು ಚಿತೆಗೆ ಏರುತ್ತಿದ್ದಳು. ಈ ಸಂಪ್ರದಾಯವನ್ನು ಅನುಗಮನ ಎಂದು ಕರೆಯಲಾಗುತ್ತಿತ್ತು. ಮಾಸ್ತಿಗಲ್ಲುಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಲಿಪಿ ಅಥವಾ ಬರವಣಿಗೆ ಕಂಡುಬರುವುದಿಲ್ಲ. ಅವು ಕೇವಲ ಸ್ಮಾರಕ ಶಿಲೆಗಳಾಗಿರುತ್ತವೆ. ಮಾಸ್ತಿಗಲ್ಲುಗಳಿಗೆ ವಿವಿಧ ಪ್ರಾದೇಶಿಕ ಹೆಸರುಗಳಿವೆ. ಮಹಾಸತಿ ಕಲ್ಲು, ಮಾಸ್ತಿ ಕಲ್ಲು, ಸಹಾನುಭೂತಿ ಕಲ್ಲು, ಮದವಳಿಕೆ ಕಲ್ಲು, ತೆಗಳಿಕೆ ಕಲ್ಲು, ವ್ಯಾಸನ ತೋಳು. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಮಾಸ್ತಿಗಲ್ಲು ಉದಾಹರಣೆಯಾಗಿ ಬೆಳತೂರು ಶಾಸನದಲ್ಲಿರುವ ದೇಕಬ್ಬೆಯ ಮಾಸ್ತಿಕಲ್ಲು ಪ್ರಸಿದ್ಧವಾಗಿದೆ. ನಿಷದಿಕಲ್ಲು ಶಾಸನಗಳು. ನಿಷದಿಕಲ್ಲು ಶಾಸನಗಳು ಮುಖ್ಯವಾಗಿ ಜೈನ ಧಾರ್ಮಿಕ ಪರಂಪರೆಗೆ ಸಂಬಂಧಿಸಿದ ಸ್ಮಾರಕಗಳಾಗಿವೆ. ಜೈನ ಸಂಪ್ರದಾಯದಲ್ಲಿ ಸಲ್ಲೇಖನ ವ್ರತ ಎಂಬ ಒಂದು ಧಾರ್ಮಿಕ ಆಚರಣೆ ಇದೆ. ಈ ವ್ರತದಲ್ಲಿ ಜೀವನದ ಅಂತಿಮ ಹಂತದಲ್ಲಿ ವ್ಯಕ್ತಿ ಸ್ವಯಂ ಪ್ರೇರಿತನಾಗಿ ಅನ್ನಾಹಾರವನ್ನು ತ್ಯಜಿಸಿ ಧ್ಯಾನ ಮತ್ತು ವೈರಾಗ್ಯದ ಮೂಲಕ ಮರಣವನ್ನು ಸ್ವೀಕರಿಸುತ್ತಾನೆ. ಈ ರೀತಿಯಾಗಿ ಸಮಾಧಿ ಮರಣ ಹೊಂದಿದವರ ಸ್ಮರಣಾರ್ಥವಾಗಿ ನಿಲ್ಲಿಸಿದ ಕಲ್ಲುಗಳನ್ನು ನಿಷದಿ ಕಲ್ಲುಮರು ಎಂದು ಕರೆಯಲಾಗುತ್ತದೆ. ಜೈನ ಸನ್ಯಾಸಿಗಳು ಮಾತ್ರವಲ್ಲದೆ ಕೆಲವೊಮ್ಮೆ ವೃದ್ಧಾಪ್ಯ ಅಥವಾ ತೀವ್ರ ರೋಗಗಳಿಂದ ಬಳಲುತ್ತಿದ್ದ ಸಾಮಾನ್ಯ ಗೃಹಸ್ಥರು ಸಹ ಈ ರೀತಿಯ ವ್ರತವನ್ನು ಅನುಸರಿಸುತ್ತಿದ್ದರು. ಧಾರ್ಮಿಕ ವಾತಾವರಣದಲ್ಲಿ ಅನ್ನಾಹಾರವನ್ನು ತ್ಯಜಿಸಿ ನಿಧಾನವಾಗಿ ಪ್ರಾಣತ್ಯಾಗ ಮಾಡುವುದು ಈ ಆಚರಣೆಯ ಪ್ರಮುಖ ಲಕ್ಷಣವಾಗಿದೆ. ಇತಿಹಾಸದಲ್ಲಿ ರಾಷ್ಟ್ರಕೂಟರ 4ನೇ ಇಂದ್ರ ಮತ್ತು ವಿಷ್ಣುವರ್ಧನನ ಪತ್ನಿ ಶಾಂತಲೆ ಇವರನ್ನು ನಿಷದಿ ಮರಣದ ಉದಾಹರಣೆಗಳಾಗಿ ಉಲ್ಲೇಖಿಸಲಾಗಿದೆ. 5ನೇ ಶತಮಾನದಿಂದಲೇ ಕನ್ನಡ ಪ್ರದೇಶದಲ್ಲಿ ದೊರೆತಿರುವ ನಿಷದಿ ಕಲ್ಲುಗಳು ಕನ್ನಡ ಸಾಹಿತ್ಯ ಮತ್ತು ಇತಿಹಾಸದ ಅತ್ಯಂತ ಪ್ರಾಚೀನ ದಾಖಲೆಗಳಾಗಿ ಪರಿಗಣಿಸಲಾಗುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಶಾಸನ ಸಾಹಿತ್ಯ ಕುರಿತು ಪ್ರಮುಖ ವಿಷಯಗಳನ್ನು ತಿಳಿದುಕೊಂಡೆವು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಲು ಶಾಸನಗಳು ಎಷ್ಟು ಮಹತ್ವವುಳ್ಳವು ಎಂಬುದನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೇವೆ.
ಆದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಪ್ರಮುಖ ಅಂಶಗಳು ಉಳಿದಿವೆ. ಅವುಗಳನ್ನು ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಮುಂದಿನ ಕ್ಲಾಸನ್ನು ತಪ್ಪದೇ ವೀಕ್ಷಿಸಿ. ಮತ್ತೊಂದು ಮುಖ್ಯ ವಿಷಯ, ಈ ಆನ್ಲೈನ್ ಕ್ಲಾಸುಗಳು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿ ನೀಡಲಾಗುತ್ತಿವೆ. ಇಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ಇರುವುದಿಲ್ಲ. ಕನ್ನಡ ಸಾಹಿತ್ಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಸುಲಭವಾಗಿ ತಲುಪಿಸುವುದು ನಮ್ಮ ಉದ್ದೇಶ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಕ್ಲಾಸುಗಳನ್ನು ತಿಳಿಸಿ, ಅವರಿಗೂ ಸಹ ಉಪಯೋಗವಾಗಲಿ. ನಿಮ್ಮ ಬೆಂಬಲವೇ ನಮಗೆ ಮತ್ತಷ್ಟು ಉತ್ತಮವಾದ ತರಗತಿಗಳನ್ನು ನೀಡಲು ಪ್ರೇರಣೆ ನೀಡುತ್ತದೆ. ಹಾಗಾದರೆ ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.